ಇಲ್ಲಿ ಪರವಾಗಿಲ್ಲ, ನಾವು ಹಿಡ್ಕೊತೀವಿ, ನಾವು ಕ್ಯಾಮ್ರಾದವ್ರ ಥರ ಇರ್ತೀರಿ. ಹೋಗಿ ನಮ್ಮ ಇವು ಗಂಟೆ ಫೋಟೋ ತೀಸಿ ಫೋಟೋ ಅಲ್ಲ ವಿಡಿಯೋದವು ಅದೇ ಅವರು ಬಂದರೆ ಮಾತಾಡಿ ಸರ್. ಸರ್ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್. ಟ್ರಾಫಿಕ್ದು ಸರ್, ಇವತ್ತಿನ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಜಾಲಹಳ್ಳಿಯ ಹೊಸ DCP ಅವರು ಒಂದು ಜನಸಂಪರ್ಕ ಸಭೆಯನ್ನು ಕರೆದಿದ್ದರು. ಆ ಸಭೆಗೆ ನಾವು ಸಂಗಮ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನು, ಕಳತ್ತೂರು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನು ಮತ್ತು ನಮ್ಮ ಎಲ್ಲ ಅಲ್ಲಿನ ಎಲ್ಲ ಮೆಂಬರ್ಸು ಕೂಡ ಇವತ್ತು ಈ ಸಂಪರ್ಕ ಸಭೆಗೆ ನಾವು ಬಂದಿದ್ದೀವಿ. ಇವತ್ತು ನಾವು DCP ಮುಂದೆ ಮತ್ತು ನಮ್ಮ ಲೋಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆ ನಮ್ಮ ಒಂದು ಕೋರಿಕೆಯನ್ನು ಇಟ್ಟಿದ್ದೀವಿ. ಏಕಾಏಕಿ 6 ತಿಂಗಳ ಹಿಂದೆ ಗಂಗಮ್ಮ ಸರ್ಕಲ್ನ ಒನ್ ವೇನ ಮಾಡಿಬಿಟ್ರು. ಈ ಒನ್ ವೇ ಮಾಡಿದ್ದರಿಂದ ಸಾಕಷ್ಟು ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೂ ಕೂಡ ತೊಂದರೆ ಆಗ್ತಾಯಿದೆ. ನಾವು ಯಾರು ಮಕ್ಕಳನ್ನ ಕಳ್ಕೊಂಡು ಸರಿಯಾದ ಸಮಯಕ್ಕೆ ನಾವು ಸ್ಕೂಲ್ಗೆ ರೀಚ್ ಆಗೋಕ್ಕಾಗ್ತಾಯಿದೆ. ನಾವು ಕೂಡ ಸುಮಾರು ಪ್ರಯತ್ನಗಳನ್ನು ಪಟ್ವಿ, ಹೋರಾಟಗಳನ್ನು ಮಾಡಿದ್ವಿ, ಆದರೆ ಯಾವ ಫಲನೂ ಸಿಗ್ತಾಯಿಲ್ಲ. ಹಾಗಾಗಿ ಇವತ್ತು ನಾವು ನೇರವಾಗಿ DCP ಹತ್ರ ಈ ವಿಷಯವನ್ನು ನಾವು ಅವರಿಗೆ ತಿಳಿಸಿದ್ದೀವಿ. ಅವರು ಕೂಡ ಬಹಳ ಸಕಾರಾತ್ಮಕವಾಗಿ ನಮಗೆ ಹೇಳಿದ್ದಾರೆ. ಅವರೇ ಬಂದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಏನು ಮಾಡಬೇಕೋ ಅವ್ರ ಕೈಯಿಂದ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಅಸೋಸಿಯೇಷನ್ನವರೆಲ್ಲ ಸೇರಿ ನಮ್ಮ DCP ಅವ್ರಿಗೂ ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಜಾಲಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸರ್ ನಿಮ್ಮ ಹೆಸರು? ಸರ್, ನಾನು ಮುರಳಿ ಅಂತ, ಗಂಗಮ್ಮಗುಡಿ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ. ಥ್ಯಾಂಕ್ ಯು. ಓಕೆ ಸರ್, ಧನ್ಯವಾದ.